ಪ್ರಿಕಾಷನರಿ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಅಂದ್ರೆ ಹೊರಗಡೆ ಆದಮೇಲೆ ಓಡಾಡೋದು ಅದು ಬೇರೆ ಮಾಡ್ತಾರೆ. ಅದೇ ಪ್ರಿಕಾಷನ್ ಏನು ತೊಗೋಬೇಕು ಅದು ಇದು ಏನಾಗುತ್ತೆ ಹೆವಿ ಐಟಮ್ಸ್ ಇರ್ತದೆ. ಲಾಸ್ ಆಗುತ್ತೆ. ಆ ಲಾಸ್ ಜೊತೆಗೆ ಜೀವಗಳ ನಾವು ಮನುಷ್ಯರಿಗೆ ಪ್ರಾಣದ ಸೇಫ್ಟಿಯಾಗಿ ಹೆಂಗೆ ಕೆಲಸ ಮಾಡೋದು ಈ ವಿಷಯವಾಗಿ ಆ್ಯಕ್ಚುಲಿ ಅವರೊಂದು ಏನು ಜನಸೇವೆ ಆ ರೀತಿ ಈಗ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಅವರು ತಮ್ಮ ಜೀವದ ಹಂಗನ್ನು ತೊಳೆದು ನಾಗರಿಕರ ಜೀವನ ರಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಅವರಾಗಲೇ ನಮ್ಮ ಡಿಪೋಗೆ ಬಂದಾರ, ಅವರಾಗಲೇ ಡೆಮೋ ಕೊಡ್ತಾನಂತಾರೆ. ಅದನ್ನು ನಾವು ಸದುಪಯೋಗ ಪಡಿಸ್ಕೊಳ್ಳೋಣ. ಹಾಗೂ ಅವರು ಈ ಒಂದು ಡೆಮೋ ಫಂಕ್ಷನ್ಗೆ ಅವ್ರು ಬಂದಿರೋದಕ್ಕೆ ನಮ್ಮ ಘಟಕ ವ್ಯವಸ್ಥಾಪಕರ ಪರವಾಗಿ ತಾಂತ್ರಿಕ ಚಾಲಕ ಹಾಗೂ ನಮ್ಮ ಆಡಳಿತ ವರ್ಗದ ಪರವಾಗಿ ಅವ್ರನ್ನ ಆತ್ಮೀಯವಾಗಿ ಸ್ವಾಗತ. ಆಮೇಲೆ ಅವ್ರಿಗೆ ಡೆಮೋ ಕೊಡ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿ. ಇದನ್ನು ಆಪ್ರೇಟ್ ಮಾಡೋದು ಆಲ್ಮೋಸ್ಟ್ 90% ಯಾರಿಗೂ ಗೊತ್ತಿರೋಲ್ಲ. ನೋಡಿರ್ತಾರೆ ಬಟ್ ಆಪ್ರೇಟ್ ಹೆಂಗೆ ಮಾಡೋದು ಅಂತ ಗೊತ್ತಿರೋಂಗಿಲ್ಲ. ಎಮರ್ಜೆನ್ಸಿ ಹೆಂಗೆ ಬರುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ರಿ. ಅಗ್ನಿಶಾಮಕ ಇಲಾಖೆ ವತಿಯಿಂದ ತಮಗೆ ಅಗ್ನಿ ಅನಾಹುತಗಳಾದಾಗ ಮತ್ತು ಅಗ್ನಿ ಅವಘಡಗಳಾದಾಗ ಆ ಅಪಾಯದಿಂದ ನಾವು ಪಾರಾಗೋದ್ರ ಜೊತೆಗೆ ನಮ್ಮ ಸುತ್ತಮುತ್ತ ಇರುವತಕ್ಕ ಆಸ್ತಿಗಳನ್ನು ಯಾವ ರೀತಿ ಉಳಿಸಬೇಕು, ನಾವು ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡ್ರೆ ನಾವು ಜೀವ ರಕ್ಷಣೆ ಮಾಡಿಕೊಳ್ಳುವುದರ ಜೊತೆಗೆ ಆಸ್ತಿಗಳನ್ನು ರಕ್ಷಣೆ ಮಾಡಬಹುದು ಅನ್ನೋದನ್ನು ಈ ಒಂದು ಅಗ್ನಿ ಅನಾಹುತಗಳ ಪ್ರಥಮ ಚಿಕಿತ್ಸೆ ಮೂಲಕ ನಾವು ತಿಳಿದುಕೊಳ್ಬೋದು. ಹಾಗಾಗಿ ಇವತ್ತು ಈ ಅಗ್ನಿ ಅನಾಹುತಗಳು ಯಾವ ರೀತಿ ನಡೀತಾವಂತಂದರೆ ಇವತ್ತಿನ ನಿರ್ಮಾಣದಲ್ಲಿ ಕ್ಷಣ ಮಾತ್ರದಲ್ಲಿ ಏನು ಬೇಕಾದರೂ ಆಗಬೇಕಾದಂಥ ಒಂದು ಶಕ್ತಿ ಯಾವುದಕ್ಕಿದೆ ಅಂದರೆ ಅದು ಬೆಂಕಿಗಿದೆ. ಬೆಂಕಿ ಮತ್ತು ಗಾಳಿ ಮತ್ತು ನೀರು ಇವು ಮೂರುಗಳನ್ನು ಏನಂದರೆ ಪ್ರಕೃತಿಯಿಂದ ಉತ್ಪತ್ತಿಯಾಗುವಂಥ ಒಂದು ಸಂದರ್ಭ ಬಂದಾಗ ಅವುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದನ್ನು ಈಗಾಗಲೇ ನೀವು ಈ ಹೋದ ತಿಂಗಳ ಅಮೇರಿಕಾದಲ್ಲಿ ಆದಂಥ ಕಾಡ್ಗಿಚ್ಚು ಇರೋದು ಹಾಗೂ ಬೇರೆ ಬೇರೆ ದೇಶಗಳಲ್ಲಿ ದೊಡ್ಡ ದೊಡ್ಡ ಕಾಡ್ಗಿಚ್ಚುಗಳು ಆದವು. ಆದರೆ ಯಾರೋ ಒಬ್ಬರು ಮಾಡಿದ ಬೆಂಕಿ ಎದುರಿಸಬೇಕು ಅನ್ನುವಂಥ ವಿಚಾರವನ್ನು ಸವಿಸ್ತಾರವಾಗಿ ಯಾವ್ಯಾವ ಬೆಂಕಿ ಮತ್ತು ಯಾವ್ಯಾವ ಪದಾರ್ಥಗಳಿಂದ ಉಂಟಾಗುವಂಥ ಬೆಂಕಿಯನ್ನು ಯಾವ ರೀತಿ ನಾವು ನಂದಿಸಬೇಕು, ನಾವು ರಕ್ಷಣೆ ಮಾಡ್ಕೋಬೇಕು ಅಂತನ್ನುವಂಥ ಪ್ರಾತ್ಯಕ್ಷಿಕೆಯನ್ನು ಭಾಳ ಸವಿಸ್ತಾರವಾಗಿ, ಭಾಳ ಅರ್ಥಪೂರ್ಣವಾಗಿ ಮತ್ತು ಎಲ್ಲರಿಗೂ ಸರಳವಾಗಿ ತಿಳಿಯುವಂಥ ರೀತಿಯಲ್ಲಿ ನಮಗೆ ವಿವರಿಸಿ ಹೇಳಿದಂಥ ಇಳಕಲ್ ಅಗ್ನಿಶಾಮಕ ಠಾಣೆಯ ಮುಖ್ಯ ಸಿಬ್ಬಂದಿಗಳು ಆದಂತಹ ಆತ್ಮೀಯರಾದಂಥ ಜಗದೀಶ್ ಗಿರಡಿ ಸಂಸ್ಥೆ ಪರವಾಗಿ ಮಾರುಕಟ್ಟೆಗಾರರು ಡಾಕ್ಟರ್ ಹವಾಲ್ದಾರ್ ಹಾಗೂ ನನ್ನ ಘಟಕ ವ್ಯವಸ್ಥಾಪಕ ಮಾರುಕಟ್ಟೆ ಸಿಬ್ಬಂದಿಗಳು ಎಲ್ಲ ಸಿಬ್ಬಂದಿಗಳ ಪರವಾಗಿ ಜಗದೀಶ್ ಗಿರಡಿ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಸರ್, ನಿಮ್ಮ ಮಾರ್ಗದರ್ಶನದೊಳಗೆ ನಾವು ಇಲ್ಲಿ ಯಾವುದೇ ರೀತಿ ಅನಾಹುತ ಆಗದೇ ರೀತಿಯೊಳಗೆ ನಾವು ಮುನ್ನೆಚ್ಚರಿಕೆ ವಹಿಸ್ತೀವಿ. ಆದಾಗ್ಯೂ ಏನಾದರೂ ಅಂತ ಒಂದು ಆಚಾರ ಬಂದಾಗ ನಾವು ಈ ಸಿಲಿಂಡರ್ಗಳನ್ನು ಬಳಸಿ ನಾವು ಅದನ್ನು ನಂದಿಸಿ ನಮ್ಮ ರಕ್ಷಣೆಯನ್ನು ನಮ್ಮ
ಇಲ್ಲಿರುವಂಥ ಒಂದು ಬಸ್ಗಳಿರ್ಬೋದು ನಮ್ಮ ಸ್ವಯಂ ರಕ್ಷಣೆಯನ್ನು ನಾವು ಮಾಡ್ಕೊಳ್ತೀವಿ ಅಂತೇಳಿ ನಮ್ಮ ಎಲ್ಲ ಸಿಬ್ಬಂದಿ ಪರವಾಗಿ ವಿಶ್ವಾಸವನ್ನು ನೀಡ್ತಾನೆ. ತಾವು ಇಲ್ಲಿವರೆಗೂ ಆಗಮಿಸಿ ನಮ್ಮ ಘಟಕದ ಹೋಗಿ ಎಲ್ಲರಿಗೂ ತಿಳುವಳಿಕೆ ಹಾಗೆ ಈ ಸಂದರ್ಭದೊಳಗೆ ಇದನ್ನು ಪತ್ರಿಕಾ ವರದಿಗೆ ಹಾಗೆ ದೃಶ್ಯ ಮಾಧ್ಯಮದ ವರದಿಗೆ ಇದನ್ನು ಫುಟೇಜ್ ತಗೋಬೇಕು, ಆಮೇಲೆ ವರದಿಗೆ ಇದನ್ನು ತಗೋಬೇಕು ಅಂತೇಳಿ ಬಂದಂಥ ನಮ್ಮ ಆತ್ಮೀಯ ಮಿತ್ರರಾದಂಥ ವಿಜಯವಾಣಿ ಪತ್ರಿಕೆಯ ವರದಿಗಾರರು ವಿಸ್ತಾರ